ಮಕ್ಕಳೇ, ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ಅಧ್ಯಾಯ 2 ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಅಧ್ಯಾಯದ ಬಗ್ಗೆ ನಾವು ಇಂದು ಚರ್ಚೆಯನ್ನ ಮಾಡೋಣ. ಮಕ್ಕಳೇ, ಈ ಅಧ್ಯಾಯದಲ್ಲಿ ನಾವು ಈ ಕೆಳಕಂಡ ಕಲಿಕಾಂಶಗಳನ್ನು ಕುರಿತು ಅಧ್ಯಯನವನ್ನ ಮಾಡೋಣ. ಆಂಗ್ಲೋ ಮರಾಠ ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ, ಆಂಗ್ಲೋ ಸಿಖ್ ಯುದ್ಧಗಳು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ಇವುಗಳನ್ನು ಕುರಿತು ಸಮಗ್ರವಾಗಿ ಚರ್ಚೆಯನ್ನ ಮಾಡೋಣ. ಮಕ್ಕಳೇ, ಮೊದಲನೆಯ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಆ ಅಧ್ಯಾಯದಲ್ಲಿ ನಾವು ಕರ್ನಾಟಿಕ್ ಯುದ್ಧಗಳು, ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನಗಳ ಬಗ್ಗೆ ತಿಳಿದಿದ್ದೇವಲ್ಲವೇ ಮಕ್ಕಳೇ? ನೋಡಿ, ಈ ಬ್ರಿಟಿಷರು ಕರ್ನಾಟಿಕ್ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಐರೋಪ್ಯ ದೇಶಗಳು ತಮ್ಮ ಎದುರಾಳಿಗಳಾಗಿ ನಿಲ್ಲದಂತೆ ಮಾಡಿದರು. ಪ್ಲಾಸಿ ಮತ್ತು ಬಕ್ಸರ್ ಕದನಗಳ ಮೂಲಕ ಬಂಗಾಳ ಪ್ರಾಂತದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣವನ್ನ ಸಾಧಿಸಿದರು. ಮಕ್ಕಳೇ, ಇಲ್ಲಿ ನಕಾಶೆಯಲ್ಲಿ ನೋಡಿ, ಇದು ಬಂಗಾಳ ಪ್ರಾಂತ. ಈ ಪ್ರಾಂತದ ಮೇಲೆ ಈ ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನದ ಮೂಲಕ ಬ್ರಿಟಿಷರು ಸಂಪೂರ್ಣ ಪ್ರಾಬಲ್ಯವನ್ನ ಇಲ್ಲಿ ಸ್ಥಾಪಿಸಿದರು. ವಿದ್ಯಾರ್ಥಿಗಳೇ, 1765ರ ಹೊತ್ತಿಗೆ ಬಹುತೇಕ ಪೂರ್ವ ಭಾಗದ ಭಾರತದ ಮೇಲೆ ಬ್ರಿಟಿಷರು ತಮ್ಮ ಪ್ರಭುತ್ವವನ್ನ ಸ್ಥಾಪಿಸಿದರು. ಇಲ್ಲಿ ನೋಡಿ ಮಕ್ಕಳೇ, ನಕಾಶೆಯಲ್ಲಿ ಈ ಒಂದು ಭಾಗದ ಮೇಲೆ ಬ್ರಿಟಿಷರು 1765ರ ವೇಳೆಗೆ ಸಂಪೂರ್ಣ ಪ್ರಭುತ್ವವನ್ನ ಸಾಧಿಸಿದರು. ಹಾಗೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲೂ ಕೂಡ ಅದೇ ರೀತಿ ತಮ್ಮ ಪ್ರಭುತ್ವವನ್ನ ಸಾಧಿಸಿದ್ರು. ಇಲ್ಲಿ ಪಶ್ಚಿಮ ಭಾರತದಲ್ಲಿ ಇಲ್ಲಿ ಅದೇ ರೀತಿ ಪ್ರಭುತ್ವವನ್ನ ಅವರು ಸ್ಥಾಪಿಸಿದರು. ಮೈಸೂರು ಮತ್ತು ಮರಾಠ ರಾಜ್ಯಗಳು ಕೂಡ ಈ ಸಂದರ್ಭದಲ್ಲಿ ಪ್ರಬಲವಾಗಿದ್ವು. ಆದ ಕಾರಣದಿಂದ ಅವರ ಆಡಳಿತ ಬಂಗಾಳ ಮತ್ತು ಬೊಂಬಾಯಿಗೆ ಮಾತ್ರ ಸೀಮಿತಗೊಂಡಿತ್ತು. ವಿದ್ಯಾರ್ಥಿಗಳೇ, ಬ್ರಿಟಿಷರು ಪಶ್ಚಿಮ ಮತ್ತು ಪೂರ್ವದ ಕಡೆ ಪ್ರಾಬಲ್ಯವನ್ನ ಸಾಧಿಸಿದ ಮೇಲೆ ದಕ್ಷಿಣ ಭಾರತದ ಕಡೆ ತಮ್ಮ ಪ್ರಾಬಲ್ಯವನ್ನ ಸ್ಥಾಪಿಸಲಿಕ್ಕೆ ಹವಣಿಸಿದ್ರು. ಆಗ ಬ್ರಿಟಿಷರ ಈ ವಿಸ್ತರಣಾ ನೀತಿಗೆ ವಿರೋಧಪಡಿಸಿದ ಪ್ರಮುಖ ರಾಜರುಗಳೆಂದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾರತದ ಆಳ್ವಿಕೆ ಮಾಡುತ್ತಿದ್ದಂತ ಬ್ರಿಟಿಷರು ಈಗ ದಕ್ಷಿಣ ಭಾರತದ ಕಡೆ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡಲಿಕ್ಕೆ ತೊಡಗಿದ್ರು. ಆಗ ಪ್ರಬಲವಾದಂತ ವಿರೋಧ ಬಂತು. ಅವರು ಯಾರು? ದಕ್ಷಿಣ ಭಾರತದಲ್ಲಿ ಆಗ ಬ್ರಿಟಿಷರಿಗೆ ಪ್ರಬಲವಾಗಿದ್ದಂತ ಸಂಸ್ಥಾನಗಳು ಯಾವುವು ಅಂದ್ರೆ ಮಕ್ಕಳೇ, ಮರಾಠ ಪೇಶ್ವೆಗಳು. ಮಹಾರಾಷ್ಟ್ರದಲ್ಲಿ ಮರಾಠ ಪೇಶ್ವೆಗಳು ಆಳ್ವಿಕೆಯನ್ನ ಮಾಡ್ತಿದ್ರು. ಇವರ ಅಧಿಕಾರ ವಿಸ್ತರಣೆಗೆ ಇವರು ತಡೆಯನ್ನ ಒಡ್ಡಿದ್ರು. ಹಾಗೇನೆ ಮೈಸೂರಿನಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಇವರು ಸಹ ಬ್ರಿಟಿಷರ ಅಧಿಕಾರದ ವಿಸ್ತರಣೆಗೆ ತಡೆಯನ್ನ ಒಡ್ಡಿದರು ಮತ್ತು ಪ್ರಬಲರಾಗಿದ್ದರು. ಇವರ ನಂತರ ವಾಯುವ್ಯ ಭಾರತದಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳಾಗಿದ್ದರು. ಹಾಗೇನೆ ದಕ್ಷಿಣ ಭಾರತದಲ್ಲಿ ಪ್ರಬಲ ವಿರೋಧಿಗಳಾಗಿದ್ದಾಗೆ ಭಾರತದ ವಾಯುವ್ಯ ಭಾಗದಲ್ಲಿ ಈ ಸಿಖ್ಖರು ಅತ್ಯಂತ ಪ್ರಬಲ ವಿರೋಧಿಗಳಾಗಿದ್ದರು ಬ್ರಿಟಿಷರಿಗೆ. 19ನೇ ಶತಮಾನದ ಆರಂಭದಲ್ಲಿ ರಣಜಿತ್ ಸಿಂಗನು ಪ್ರವರ್ಧಮಾನಕ್ಕೆ ಬಂದನು. ರಣಜಿತ್ ಸಿಂಗನು ಸಿಖ್ಖರನ್ನು ಸಂಘಟಿಸುವಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದನು. ಹಾಗಾಗಿ ವಾಯುವ್ಯ ಭಾರತದಲ್ಲೂ ಕೂಡ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆ ಅತ್ಯಂತ ಕಷ್ಟಕರವಾಗಿತ್ತು. ಈ ಸಂದರ್ಭದಲ್ಲಿ ಮಕ್ಕಳೇ, ಭಾರತದಲ್ಲಿ ಬ್ರಿಟಿಷರು ಸಾಮ್ರಾಜ್ಯ ವಿಸ್ತರಣೆಗೆ ವಿರೋಧನೂ ಇತ್ತು. ಹಾಗೆ ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆಯನ್ನ ಅತ್ಯಂತ ಸುಲಭವಾಗಿ ಮಾಡಬೇಕು ಎಂದುಕೊಂಡಂತ ಬ್ರಿಟಿಷರು ಕೆಲವೊಂದು ನೀತಿಗಳನ್ನ ಜಾರಿಗೆ ತಂದರು. ಸಾಮ್ರಾಜ್ಯದ ವಿಸ್ತರಣೆಗಾಗಿ ಅವರು ಕೆಲವೊಂದು ನೀತಿಗಳನ್ನ ಜಾರಿಗೊಳಿಸುವ ಮೂಲಕ ತಮ್ಮ ವಿಸ್ತರಣೆಯನ್ನ ಮಾಡಿದ್ರು. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಂತರದವರೆಗೂ ಮೇಲಿಂದ ಮೇಲೆ ಅನೇಕ ಯುದ್ಧಗಳನ್ನು ಅವರು ಕೈಗೊಂಡರು.
ಸಾಮ್ರಾಜ್ಯ ವಿಸ್ತರಣೆಗಾಗಿ ಅವರು ಜಾರಿಗೆ ತಂದಂತ 2 ನೀತಿಗಳು ಇವು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಭಾರತದಲ್ಲಿ ಬ್ರಿಟಿಷರು ಅತ್ಯಂತ ಸುಲಭವಾಗಿ ವೆಚ್ಚವಿಲ್ಲದೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಗೆ ಈ ನೀತಿಗಳು ಸಹಾಯಕವಾದವು. ಮಕ್ಕಳೇ, ಸಾಮ್ರಾಜ್ಯ ವಿಸ್ತರಣೆಗಾಗಿ ಬ್ರಿಟಿಷರು ನಡೆಸಿದಂತಹ ಯುದ್ಧಗಳು 1845-46, 1848-49ರಿಂದ ಇಲ್ಲಿ ಭಾರತದಲ್ಲಿ ಅನೇಕ ಯುದ್ಧಗಳನ್ನು ನಡೆಸಿದ್ರು. 18ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಬ್ರಿಟಿಷರು ಭಾರತದ ದಕ್ಷಿಣ, ಪಶ್ಚಿಮ, ವಾಯುವ್ಯ ಭಾಗಗಳಲ್ಲಿ ಯುದ್ಧಗಳನ್ನು ನಡೆಸಿದರು. ಆ ಯುದ್ಧಗಳೆಂದರೆ 3 ಆಂಗ್ಲೋ ಮರಾಠ ಯುದ್ಧಗಳು, 4 ಆಂಗ್ಲೋ ಮೈಸೂರು ಯುದ್ಧಗಳು ಹಾಗೂ 2 ಆಂಗ್ಲೋ ಸಿಖ್ ಯುದ್ಧಗಳನ್ನು ಭಾರತದಲ್ಲಿ ಬ್ರಿಟಿಷರು ಸಾಮ್ರಾಜ್ಯ ವಿಸ್ತರಣೆಗಾಗಿ ಯುದ್ಧಗಳನ್ನ ಮಾಡಬೇಕಾಯಿತು ಮಕ್ಕಳೇ. ಆಯ್ತಾ ವಿದ್ಯಾರ್ಥಿಗಳೇ, ನಾವು ಈಗ ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ಅಧ್ಯಯನವನ್ನ ಮಾಡೋಣ. ವಿದ್ಯಾರ್ಥಿಗಳೇ, ಈಗ ನಾವು ಮೊದಲನೆಯ ಆಂಗ್ಲೋ ಮರಾಠ ಯುದ್ಧ, ಇದು 1775ರಿಂದ 1782ರವರೆಗೆ ನಡೆಯಿತು. ಈ ಮೊದಲನೆಯ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು. ಮೊದಲನೆಯ ಕಾರಣ, ಬ್ರಿಟಿಷರ ಆಶ್ರಯದಲ್ಲಿದ್ದ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಮನನ್ನು ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು. ಹಾಗೆ ಎರಡನೆಯದು, ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟನು. ಅಂದ್ರೆ ದೆಹಲಿ ಸಿಂಹಾಸನದ ಮೇಲೆ ಅವರು ಸಿಂಹಾಸನಕ್ಕೆ ಕೂರಿಸಿದ್ದರ ಪ್ರತಿಫಲವಾಗಿ ಬ್ರಿಟಿಷರಿಗೆ ಸೇರಿದ್ದಂತ ಕೋರಾ ಮತ್ತು ಅಲಹಾಬಾದ್ ಈ ಪ್ರಾಂತ್ಯಗಳನ್ನ ಮರಾಠರಿಗೆ ಕೊಟ್ಟನು. ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವಕ್ಕೆ ಇದು ದಾರಿ ಮಾಡಿಕೊಟ್ಟಿತು. ಮರಾಠ ಬಲಿಷ್ಠ ಪೇಶ್ವೆ ಮಾಧವರಾಯ್ ಇದೇ ಸಮಯದಲ್ಲಿ ತೀರ್ಕೊಂಡಿದ್ದು ಮರಾಠರಿಗೆ ತುಂಬಲಾರದ ನಷ್ಟವಾಯಿತು. ಪೇಶ್ವೆಯ ಸ್ಥಾನಕ್ಕೆ ಅವನ ತಮ್ಮ ನಾರಾಯಣರಾಯನು ಬಂದನಾದರೂ ಅವನನ್ನು ಅವನ ಚಿಕ್ಕಪ್ಪ ರಘೋಬ ಅಥವಾ ರಘುನಾಥರಾಯನು ಕೊಲೆ ಮಾಡಿದನು. ಇದರಿಂದ ಪೇಶ್ವೆಯ ಸ್ಥಾನಕ್ಕೆ ಕಲಹ ಆರಂಭವಾಯಿತು ಮಕ್ಕಳೇ. ನಾನಾ ಫಡ್ನವೀಸನ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನ ಆಕಾಂಕ್ಷಿಯಾದ ರಘೋಬನ ಬದಲು ನಾರಾಯಣರಾಯನ ಮಗ 2ನೇ ಮಾಧವರಾವ್ಗೆ ಮರಾಠ ಒಕ್ಕೂಟವು ಪಟ್ಟಕ್ಕೇರಿಸಿತು. ಮರಾಠ ಮನೆತನಗಳಿಂದ ನಿರೀಕ್ಷಿತ ಬೆಂಬಲ ಸಿಗದಂತಹ ರಘೋಬನು ಬ್ರಿಟಿಷರ ಬೆಂಬಲವನ್ನ ಕೋರಿದನು. ಇದೇ ಸಂದರ್ಭವನ್ನ ಕಾಯುತ್ತಿದ್ದಂತಹ ಬ್ರಿಟಿಷರು ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲು ಈಗ ಯೋಜನೆಯನ್ನ ರೂಪಿಸಿದರು. ವಿದ್ಯಾರ್ಥಿಗಳೇ, ಈಗ ಯುದ್ಧದ ಮುನ್ನಡೆಯನ್ನ ತಿಳಿಯೋಣ. ಬ್ರಿಟಿಷರು ಮತ್ತು ಮರಾಠರ ಒಕ್ಕೂಟಗಳ ನಡುವೆ 1775ರಿಂದ 1782ರವರೆಗೆ ನಡೆದ ದೀರ್ಘ ಯುದ್ಧದಲ್ಲಿ ಮರಾಠರು ಪ್ರಾರಂಭಿಕ ಯಶಸ್ಸನ್ನು ಸಾಧಿಸಿದರು. ಕೊನೆಯಲ್ಲಿ ಮರಾಠರು ಯುದ್ಧದಲ್ಲಿ ಸೋತರು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಕಾರಣ ಮತ್ತು ಯುದ್ಧದ ಮುನ್ನಡೆಯನ್ನ ತಿಳಿದುಕೊಂಡ್ವಿ. ಈಗ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳ ಬಗ್ಗೆ ತಿಳಿಯೋಣ ಮಕ್ಕಳೇ. ಪರಿಣಾಮಗಳು: ಮರಾಠರು ಅಹಮದಾಬಾದನ್ನು ಕಳೆದುಕೊಂಡರು. ಈ ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠರು ಈ ಅಹಮದಾಬಾದ್ ಪ್ರದೇಶವನ್ನು ಕಳೆದುಕೊಂಡರು. ಮರಾಠ ಒಕ್ಕೂಟವು ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಒಪ್ಪಂದವನ್ನು ಮಾಡಿಕೊಂಡಿತು. ಸೋತ ಮೇಲೆ ಅವರು ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಒಪ್ಪಂದವನ್ನ ಮಾಡಿಕೊಂಡರು. 2ನೇ ಮಾಧವರಾಯನನ್ನು ಪೇಶ್ವೆಯನ್ನಾಗಿ ನೇಮಿಸಲಾಯಿತು. ಮಕ್ಕಳೇ, ಭಾರತದಲ್ಲಿ ಬ್ರಿಟಿಷರು
ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ಕೆಲವು ನೀತಿಗಳನ್ನ ಪಾಲಿಸಿದರು ಅಂತ ಹೇಳಿದ್ವಿ. ಅಂದ್ರೆ ವಿಸ್ತರಣಾ ನೀತಿಗೆ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನ ಅವರು ಅನುಸರಿಸಿದ್ರು. ಹಾಗಾಗಿ ಲಾರ್ಡ್ ವೆಲ್ಲೆಸ್ಲಿ ಎಂಬತಕ್ಕಂಥವನು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದ. ಹಾಗಾಗಿ ಈಗ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೊಳಿಸಿದಂತಹ ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ಈಗ ತಿಳಿಯೋಣ ಮಕ್ಕಳೇ. ಲಾರ್ಡ್ ವೆಲ್ಲೆಸ್ಲಿಯು ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆಯ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಇವನ ಆಗಮನದ ಹೊತ್ತಿಗೆ ಬಲಿಷ್ಠ ಮರಾಠರು ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದು ವಿಸ್ತರಣಾ ನೀತಿಗೆ ಇವನಿಗೆ ತುಂಬಾ ಅನುಕೂಲವಾಯಿತು. ಸಾಮ್ರಾಜ್ಯ ವಿಸ್ತರಣೆ ಮಾಡಲು ಅವನು ಅನುಸರಿಸಿದ 3 ವಿಧಾನಗಳು. ಯಾರು ಮಕ್ಕಳೇ? ಲಾರ್ಡ್ ವೆಲ್ಲೆಸ್ಲಿ. ಒಂದು, ಸಹಾಯಕ ಸೈನ್ಯ ಪದ್ಧತಿ. ಎರಡನೇದು, ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು. ಹಾಗೆ ಮೂರನೇದು, ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದು. ವಿದ್ಯಾರ್ಥಿಗಳೇ, ಲಾರ್ಡ್ ವೆಲ್ಲೆಸ್ಲಿಯು ಸಾಮ್ರಾಜ್ಯ ವಿಸ್ತರಣಾ ನೀತಿಯನ್ನು ಅನುಸರಿಸಲು ಅವನು ಸಹಾಯಕ ಸೈನ್ಯ ಪದ್ಧತಿಯನ್ನು ಅನುಸರಿಸಿದ. ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ಲಾರ್ಡ್ ವೆಲ್ಲೆಸ್ಲಿಯು 1798ರಲ್ಲಿ ಜಾರಿಗೆ ತಂದನು. ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾದ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿದೆ. ವಿದ್ಯಾರ್ಥಿಗಳೇ, ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನು ವೆಲ್ಲೆಸ್ಲಿಯು 1798ರಲ್ಲಿ ಜಾರಿಗೆ ತಂದನು. ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿದೆ. ವಿದ್ಯಾರ್ಥಿಗಳೇ, ಸಾಮ್ರಾಜ್ಯ ವಿಸ್ತರಣಾ ನೀತಿಗೆ ಲಾರ್ಡ್ ವೆಲ್ಲೆಸ್ಲಿಯು ಸಹಾಯಕ ಸೈನ್ಯ ಪದ್ಧತಿ ಎಂಬ ನೀತಿಯನ್ನ ಜಾರಿಗೊಳಿಸಿದ. ಹಾಗಾದರೆ ವಿದ್ಯಾರ್ಥಿಗಳೇ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಏನು ಎಂಬುದನ್ನ ಈಗ ನಾವು ತಿಳಿಯೋಣ ಮಕ್ಕಳೇ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು, ಅದರಲ್ಲಿ 1ನೇಯದು, ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳೇ, 2ನೆಯ ನಿಬಂಧನೆ ಸಹಾಯಕ ಸೈನ್ಯ ಪದ್ಧತಿಯ ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು, ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕು ಎಂಬುದು ಸಹಾಯಕ ಸೈನ್ಯ ಪದ್ಧತಿಯ 2ನೇ ನಿಬಂಧನೆಯಾಗಿತ್ತು. ಸಹಾಯಕ ಸೈನ್ಯ ಪದ್ಧತಿಯ 3ನೆಯ ನಿಬಂಧನೆ, ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕಾಗಿತ್ತು. ಇದರ ನೋಡಿ, ಇಲ್ಲಿ ಗಮನಿಸಬಹುದು, ಇಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಎಂಬ ಅಧಿಕಾರಿಯನ್ನ ನೇಮಕ ಮಾಡಿಕೊಂಡಿದ್ದಾರೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಅಲ್ಲಿ ಆಸ್ಥಾನದಲ್ಲಿ ನಡೆಯತಕ್ಕಂತ ಆಂತರಿಕ ವಿದ್ಯಮಾನಗಳು ಏನು ನಡೀತವೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಇವನು ಆಸ್ಥಾನದಲ್ಲೇ ವಾಸವಾಗಿರ್ತಿದ್ದ. ಅದಕ್ಕೆ ಬ್ರಿಟಿಷ್ ರೆಸಿಡೆಂಟ್ ಎಂಬ ಅಧಿಕಾರಿಯ ಮೂಲಕನೂ ಕೂಡ ಆ ಸಾಮ್ರಾಜ್ಯವನ್ನ ನಿಯಂತ್ರಿಸುವಂತ ಕೆಲಸವನ್ನ ಬ್ರಿಟಿಷರು ಮಾಡಿದರು ಮಕ್ಕಳೇ. 4ನೆಯ ನಿಬಂಧನೆ, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನನನ್ನು ನೇಮಿಸಿಕೊಳ್ಳುವಂತಿಲ್ಲ. ಬೇಕು ಅಂದ್ರೆ ಅದಕ್ಕೆ ಗವರ್ನರ್ ಜನರಲ್ ಅನುಮತಿಯನ್ನು ಪಡೆದೇ ನೇಮಕವನ್ನ ಮಾಡಿಕೊಳ್ಳಬೇಕಾಗಿತ್ತು. ವಿದ್ಯಾರ್ಥಿಗಳೇ, ಸಹಾಯಕ ಸೈನ್ಯ ಪದ್ಧತಿಯ 5ನೆಯ ನಿಬಂಧನೆ, ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿಯನ್ನ ಪಡೆಯಬೇಕಾಗಿತ್ತು. ಕೊನೆಯದಾಗಿ 6ನೇಯದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆ. ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ದೇಶೀಯ ರಾಜನಿಗೆ ಇದಕ್ಕೆ ಪ್ರತಿಯಾಗಿ, ಅವನು ಎಲ್ಲ ನಿಬಂಧನೆಗೆ ಒಳಪಟ್ಟಕ್ಕೆ ಪ್ರತಿಯಾಗಿ ಕಂಪನಿಯ ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಒದಗಿಸುವುದು, ಇದು ಕೊನೆಯ ನಿಬಂಧನೆಯಾಗಿತ್ತು. ಮಕ್ಕಳೇ,
ಲಾರ್ಡ್ ವೆಲ್ಲೆಸ್ಲಿಯು ಸಾಮ್ರಾಜ್ಯ ವಿಸ್ತರಣಾ ನೀತಿಗಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಭಾರತದಲ್ಲಿ ಜಾರಿಗೆ ತಂದಿದ್ದರಿಂದ ಅದರಿಂದ ಉಂಟಾದಂತ ಪರಿಣಾಮಗಳು. ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು. ಯಾಕೆಂದ್ರೆ ದೇಶೀಯ ರಾಜನೇ ಸೈನಿಕ ವೆಚ್ಚವನ್ನು ಭರಿಸಬೇಕಾಗಿದ್ದರಿಂದ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅವರಿಗೆ ಅತ್ಯಂತ ಸುಲಭವಾಯಿತು. ಎರಡನೇದು, ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಯಿತು. ಈ ಮೂಲಕ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ಕೂ ಕೂಡ ಇದರಿಂದ ಸಾಧ್ಯವಾಯಿತು. ಮೂರನೆಯದು, ಭಾರತೀಯ ರಾಜ್ಯಗಳನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಲಾಯಿತು. ಮಕ್ಕಳೇ, ಸೈನಿಕ ನಿರ್ವಹಣಾ ವೆಚ್ಚವನ್ನು ರಾಜನೇ ಭರಿಸಬೇಕಾಗಿತ್ತು. ಇಲ್ಲವೆಂದರೆ ಕಂದಾಯ ಪ್ರದೇಶವನ್ನು ಅವರಿಗೆ ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಗಿತ್ತು. ಹಾಗಾಗಿ ಇದು ಭಾರತೀಯ ರಾಜರುಗಳನ್ನ ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸಿ ಅವರನ್ನ ದುರ್ಬಲಗೊಳಿಸಿತು. ಈ ಒಪ್ಪಂದಕ್ಕೆ ಸಹಿ ಮಾಡಿದಂತ ಭಾರತದ ಮೊದಲ ರಾಜ್ಯ ಎಂದರೆ ಹೈದರಾಬಾದ್ ಸಂಸ್ಥಾನ. ವಿದ್ಯಾರ್ಥಿಗಳೇ, ಈ ಸಹಾಯಕ ಸೈನ್ಯ ಪದ್ಧತಿಗೆ ಹೈದರಾಬಾದ್ ನಿಜಾಮನ ನಂತರ ಇತರೆ ಭಾರತದ ಅನೇಕ ಪ್ರದೇಶಗಳು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟವು. ಅವು ಯಾವುವು ಅಂದ್ರೆ ಮೈಸೂರು, ಹೌದ್, ತಂಜಾವೂರ್, ಮರಾಠರ ಪೂನಾ, ಬಿರಾರ್, ಆರ್ಕಾಟ್, ಗ್ವಾಲಿಯರ್ ಹೀಗೆ ಮೊದಲಾದ ರಾಜ್ಯಗಳು ಈ ಒಪ್ಪಂದಕ್ಕೆ ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟವು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಕಾರಣ, ಯುದ್ಧದ ಮುನ್ನಡೆ, ಅದರ ಪರಿಣಾಮಗಳು ಮತ್ತೆ ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೊಳಿಸಿದಂತಹ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಮತ್ತು ಸಹಾಯಕ ಸೈನ್ಯ ಪದ್ಧತಿಯ ಜಾರಿಗೊಳಿಸಿದ್ದರಿಂದ ಆದಂತ ಪರಿಣಾಮಗಳು ಮತ್ತು ಇದರಿಂದ ಬ್ರಿಟಿಷರಿಗಾದಂತ ಅನುಕೂಲಗಳು, ಇಷ್ಟು ವಿಷಯಗಳನ್ನ ಕುರಿತು ನಾವು ಇಲ್ಲಿಯವರೆಗೆ ಚರ್ಚಿಸಿದ್ದೀವಿ. ಈಗ ಮುಂದೆ ಮಕ್ಕಳೇ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ನಾವು ತಿಳಿಯೋಣ. ವಿದ್ಯಾರ್ಥಿಗಳೇ, ಎರಡನೇ ಆಂಗ್ಲೋ ಮರಾಠ ಯುದ್ಧವು ಸಾಲಿವಾನ ಶಕ 1803ರಿಂದ 1805ರವರೆಗೆ ನಡೆಯಿತು. ಎರಡನೇ ಆಂಗ್ಲೋ ಮರಾಠ ಯುದ್ಧದ ಕಾರಣಗಳನ್ನ ತಿಳಿಯೋಣ ಮಕ್ಕಳೇ. ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಈ ಯುದ್ಧಕ್ಕೆ ಪ್ರಮುಖ ಕಾರಣವಾಯಿತು. ಅಂದ್ರೆ ಮರಾಠ ಮನೆತನಗಳಲ್ಲಿ ಇದ್ದಂತ ಕಚ್ಚಾಟ ಅದು ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಯಿತು. ಅದೇ ರೀತಿ ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆಯಾದರೆ ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೂನಾದ ಪೇಶ್ವೆ ಎರಡನೇ ಬಾಜಿರಾವ್ ಇನ್ನೊಂದು ಕಡೆ. ಹೀಗೆ ಮರಾಠ ಒಕ್ಕೂಟಗಳು ಐಕ್ಯತೆ ಇರಲಿಲ್ಲ. ಇದು ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಯಿತು. ಇಷ್ಟೇ ಅಲ್ಲದೆ ಇನ್ನು ಅನೇಕ ಕಾರಣಗಳು ಇವೆ ಮಕ್ಕಳೇ. 1802ರಲ್ಲಿ ಹೋಳ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆಯ ಸೈನ್ಯವನ್ನು ಸೋಲಿಸಿತು. ಪೇಶ್ವೆ ಬ್ರಿಟಿಷರ ಸಹಾಯವನ್ನು ಯಾಚಿಸಿದನು. ಆಗ ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲಿಕ್ಕೆ ಈಗ ಒಂದು ಸೂಕ್ತ ಅವಕಾಶ ದೊರಕಿತು. ಪೇಶ್ವೆಯು ಬೇಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡನು. ಯಾರು ಮಕ್ಕಳೇ? ಪೂನಾದ ಪೇಶ್ವೆ. ಈ ಪೂನಾದ ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿಕೊಂಡಿದ್ದು ಅನೇಕ ಮರಾಠ ನಾಯಕರಿಗೆ ಇಷ್ಟವಾಗಲಿಲ್ಲ. ಪೇಶ್ವೆಯ ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಿಕೊಂಡಿದ್ದನ್ನ ವಿರೋಧಿಸಿ ಹೋಳ್ಕರ್, ಭೋಂಸ್ಲೆ, ಸಿಂಧಿಯಾ ಮೊದಲಾದ ಮರಾಠ ಮನೆತನದ ಎಲ್ಲ ನಾಯಕರು ಇದನ್ನು ವಿರೋಧಿಸಿ ಮರಾಠ ಒಕ್ಕೂಟಗಳು ಮತ್ತೆ ಒಂದುಗೂಡಿದವು. ಮಕ್ಕಳೇ ಇಲ್ಲಿಯವರೆಗೂ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಕಾರಣಗಳನ್ನ ನಾವು ಪಟ್ಟಿ ಮಾಡಿದೆವು. ಈಗ ಈ ಯುದ್ಧದ ಮುನ್ನಡೆಯನ್ನ ತಿಳಿಯೋಣ ಮಕ್ಕಳೇ. ಎಲ್ಲಾ ಮರಾಠ ನಾಯಕರು ಈಗ ಹೇಳಿದ್ವಿ, ಸಹಾಯಕ ಸೈನ್ಯ ಪದ್ಧತಿಯನ್ನ ಪೂನಾದ ಪೇಶ್ವೆ ಒಪ್ಪಿಕೊಂಡಿದ್ದರಿಂದ ಅದನ್ನ ವಿರೋಧಿಸಿ ಎಲ್ಲಾ ಮರಾಠ ಒಕ್ಕೂಟಗಳು ಒಂದುಗೂಡಿ ಈಗ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡವು.
ಸಾಲಿವಾನ ಶಕ 1803ರಿಂದ 1805ರವರೆಗೆ ಮರಾಠ ಮನೆತನಗಳ ಸೇನೆಯನ್ನು ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಮಣಿಸಿದನು. ವಿದ್ಯಾರ್ಥಿಗಳೇ, ಈ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನ ತಿಳಿಯೋಣ. ಈ ಎರಡನೇ ಆಂಗ್ಲೋ ಮರಾಠ ಯುದ್ಧದಿಂದ ವೆಲ್ಲೆಸ್ಲಿಯ ಯುದ್ಧದ ನೀತಿಯಿಂದ ಕಂಪನಿಯ ಸಾಲದ ಹೊರೆ ಹೆಚ್ಚಾಯಿತು. ಇವನು ಸಾಮ್ರಾಜ್ಯ ವಿಸ್ತರಣೆ ನೀತಿಗಾಗಿ ವೆಲ್ಲೆಸ್ಲಿ ಭಾರತದಲ್ಲಿ ಅನೇಕ ಯುದ್ಧಗಳನ್ನು ಕೈಗೊಳ್ಳಬೇಕಾಯಿತು. ಇದರಿಂದ ಯುದ್ಧದ ವೆಚ್ಚ ಹೆಚ್ಚಾಯಿತು. ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಸ್ವದೇಶಕ್ಕೆ ಮರಳಿದನು. ವಿದ್ಯಾರ್ಥಿಗಳೇ, ಎರಡನೇ ಆಂಗ್ಲೋ ಮರಾಠ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನ ಇಲ್ಲಿಯವರೆಗೆ ಚರ್ಚಿಸಿದೆವು. ಈಗ ಮುಂದೆ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ನಾವು ತಿಳಿಯೋಣ ಮಕ್ಕಳೇ. ಈ ಮೂರನೆಯ ಆಂಗ್ಲೋ ಮರಾಠ ಯುದ್ಧವು ಸಾಲಿವಾನ ಶಕ 1817ರಿಂದ 18ರವರೆಗೆ ಈ ಯುದ್ಧ ನಡೆಯಿತು. ಮಕ್ಕಳೇ, ಈಗ ನಾವು ಮೂರನೇ ಆಂಗ್ಲೋ ಮರಾಠ ಯುದ್ಧದ ಕಾರಣಗಳನ್ನ ತಿಳಿಯೋಣ. ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನಗಳನ್ನ ಮತ್ತೊಮ್ಮೆ ನಡೆಸಿದವು. ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸುತ್ತಿದ್ದನು. 1817ರಲ್ಲಿ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷರ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಆ ರೆಸಿಡೆನ್ಸಿ ಕಚೇರಿಯನ್ನ ಸುಟ್ಟು ಹಾಕಿದನು. ನಾಗಪುರದ ಅಪ್ಪಸಾಹೇಬ ಮತ್ತು ಮಲಹಾರ್ ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋತರು. 1818ರಲ್ಲಿ ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ ಮಾಡಿದ ಯುದ್ಧಗಳು. ಇಲ್ಲಿ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ ಯುದ್ಧಗಳನ್ನ ಮಾಡಿದ ಮಕ್ಕಳೇ ಎರಡು ಯುದ್ಧಗಳು ಅವು ಅಂದ್ರೆ ಕೊರೆಗಾಂವ್ ಯುದ್ಧ ಈ ಸ್ಥಳದಲ್ಲಿ, ಹಾಗೆ ಎರಡನೆಯ ಯುದ್ಧ ಅಷ್ಟಿ ಯುದ್ಧ. ಈ ಎರಡು ಯುದ್ಧಗಳನ್ನ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ ಮಾಡಿದ. ಈ ಎರಡು ಯುದ್ಧಗಳಲ್ಲಿ ಅವನು ಬಾಜಿರಾಯನು ಸೋತು ಶರಣಾಗತನಾದನು. ಮಕ್ಕಳೇ, ಮೂರನೇ ಆಂಗ್ಲೋ ಮರಾಠ ಯುದ್ಧದ ನಡೆಯನ್ನ ತಿಳ್ಕೊಂಡ್ವಿ. ಈಗ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನು ಕುರಿತು ತಿಳಿಯೋಣ ಮಕ್ಕಳೇ. ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠರು ಸೋತರು. ಹಾಗೆ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು. ಪೂರ್ಣದ ಪೇಶ್ವೆ ಹುದ್ದೆಯನ್ನ ಈಗ ರದ್ದುಪಡಿಸಿದರು. ಇದರ ಬದಲಿಗೆ ಶಿವಾಜಿಯ ವಂಶಸ್ಥ ಪ್ರತಾಪ ಸಿಂಹನನ್ನು ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠರ ಪ್ರತಿಷ್ಠೆಯನ್ನ ಅವರು ಒಡೆದು ಹಾಕಿದರು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು ಮೊದಲನೆಯ ಆಂಗ್ಲೋ ಮರಾಠ ಯುದ್ಧ, ಎರಡನೆಯ ಆಂಗ್ಲೋ ಮರಾಠ ಯುದ್ಧ ಮತ್ತು ಮೂರನೆಯ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ನಾವು ತಿಳಿದುಕೊಂಡಿದ್ದೆವು. ಈಗ ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣದ ಬಗ್ಗೆ ನಾವು ಅಧ್ಯಯನವನ್ನ ಮಾಡೋಣ ಮಕ್ಕಳೇ. ವಿದ್ಯಾರ್ಥಿಗಳೇ, ಬ್ರಿಟಿಷರು 1818ರಿಂದ 1857ರವರೆಗೆ ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಅವರು ಪೂರ್ಣಗೊಳಿಸಿದರು. ಈ ಅವಧಿಯಲ್ಲಿ ವಶಪಡಿಸಿಕೊಂಡ ರಾಜ್ಯಗಳು ಎಂದರೆ ಪಂಜಾಬ್, ಸಿಂಧ್, ಔಧ್. ಪಂಜಾಬ್, ಸಿಂಧ್ ಮತ್ತು ಔಧ್ ಪ್ರಾಂತಗಳು ಈ ನಕಾಶೆಯಲ್ಲಿ ಗುರುತಿಸಬಹುದು ನೋಡಿ ಮಕ್ಕಳೇ. ಪಂಜಾಬ್, ಸಿಂಧ್, ಔಧ್ ಈ ಪ್ರಾಂತಗಳಲ್ಲಿ ಸಂಪೂರ್ಣ ಪ್ರಾಬಲ್ಯವನ್ನ ಅವರು ಸ್ಥಾಪಿಸಿದರು. ಮೊದಲಾದ ಈ ಮೂರು ರಾಜ್ಯಗಳಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಸಹ ಬ್ರಿಟಿಷರು ಆಕ್ರಮಿಸಿಕೊಂಡರು. ಮಕ್ಕಳೇ, ನಾವು ಇಲ್ಲಿಯವರೆಗೂ ಆಂಗ್ಲ ಮರಾಠ ಯುದ್ಧಗಳ ಬಗ್ಗೆ ತಿಳಿದೆವು. ಈಗ ನಾವು ಆಂಗ್ಲೋ ಸಿಖ್ ಯುದ್ಧಗಳ ಬಗ್ಗೆ ತಿಳಿಯೋಣ ಮಕ್ಕಳೇ. ಆಂಗ್ಲೋ ಸಿಖ್ ಯುದ್ಧಗಳಿಗೆ ಕಾರಣಗಳು. 1839ರಲ್ಲಿ ರಣಜಿತ್ ಸಿಂಗನು ಮರಣ ಹೊಂದಿ ನಂತರ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ಅಲ್ಲಿ ತಲೆ ಎತ್ತಿತು.
1809 ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬ್ ಅನ್ನು ಆಕ್ರಮಿಸಿದ ಬ್ರಿಟಿಷರು ಅಲ್ಲಿ ಸಂಚನ್ನ ರೂಪಿಸಿದರು. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ಒಂದು ಭಾವಚಿತ್ರ ಇದೆ. ಇದು ಯಾರ್ದು? ಪಂಜಾಬಿನ ಪ್ರಸಿದ್ಧ ಸಿಖ್ ದೊರೆ ರಣಜಿತ್ ಸಿಂಗ್. ವಿದ್ಯಾರ್ಥಿಗಳೇ, ಈಗ ನಾವು ಆಂಗ್ಲೋ ಸಿಖ್ ಯುದ್ಧದ ಮುನ್ನಡೆಯನ್ನ ತಿಳಿಯೋಣ ಮಕ್ಕಳೇ. 1845 ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಪಂಜಾಬಿನ ಸೈನ್ಯಕ್ಕೂ ಯುದ್ಧ ಆರಂಭವಾಯಿತು. ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನರಿತ ಹಿಂದೂ, ಮುಸಲ್ಮಾನ ಹಾಗೂ ಸಿಖ್ಖರೆಲ್ಲರೂ ಕೂಡ ಒಂದಾಗಿ ತಮ್ಮ ಶೌರ್ಯವನ್ನ ಈ ಯುದ್ಧದಲ್ಲಿ ಮೆರೆದರು. ಆದರೆ ಕೆಲವು ದೇಶದ್ರೋಹಿ ನಾಯಕರಿಂದ ಸೋಲನ್ನ ಒಪ್ಪಿಕೊಳ್ಳಬೇಕಾಯಿತು, ಬ್ರಿಟಿಷರಿಗೆ ಶರಣಾಗಬೇಕಾಯಿತು ಮಕ್ಕಳೇ. ಆಂಗ್ಲೋ ಸಿಖ್ ಯುದ್ಧಕ್ಕೆ ಕಾರಣಗಳನ್ನ ತಿಳಿದ್ವಿ. ಈಗ ಆಂಗ್ಲೋ ಸಿಖ್ ಯುದ್ಧದ ಪರಿಣಾಮಗಳನ್ನ ತಿಳಿಯೋಣ. ಪರಿಣಾಮಗಳು: ಸಿಖ್ಖರು ಯುದ್ಧದಲ್ಲಿ ಸೋತರು. ಅವಮಾನಕರ ಲಾಹೋರ್ ಒಪ್ಪಂದಕ್ಕೆ ಸಾಲಿವಾನ ಶಕ 1846 ಸಹಿ ಹಾಕಬೇಕಾಯಿತು. ಬ್ರಿಟಿಷರು ರೆಸಿಡೆಂಟ್ ನನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು. ಅಂದರೆ ಸಿಖ್ ಸಂಸ್ಥಾನದಲ್ಲಿ ಅಲ್ಲಿ ರೆಸಿಡೆನ್ಸ್ ಎಂಬ ಅಧಿಕಾರಿಯನ್ನ ನೇಮಕ ಮಾಡುವ ಮೂಲಕ ನಿಜವಾದ ಆಡಳಿತಗಾರರು, ಪಂಜಾಬಿನ ನಿಜವಾದ ಆಡಳಿತಗಾರರು ಬ್ರಿಟಿಷರಾದರು. ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತು. 1848 ಪಂಜಾಬಿನಲ್ಲಿ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಏರಲು ಹೊರಟಾಗ ಪಂಜಾಬಿಗಳು ಇದನ್ನ ಪ್ರತಿಭಟಿಸಿದರು. ಈ ಪ್ರತಿಭಟನೆಗಳ ನೇತೃತ್ವವನ್ನ ವಹಿಸಿದರು. ಲಾಹೋರ್ನಲ್ಲಿ ಚಟ್ಟರ್ ಸಿಂಗ್ ಅಠಾರಿಯವರು, ಹಾಗೆ ಮುಲ್ತಾನ್ನಲ್ಲಿ ಮೂಲ್ ರಾಜ್ ನೇತೃತ್ವವನ್ನು ವಹಿಸಿದ್ರು. ಆದರೂ ಕೂಡ ಪಂಜಾಬಿಗಳಿಗೆ ಸೋಲಾಯಿತು. ಅಂತಿಮವಾಗಿ ಲಾರ್ಡ್ ಡಾಲೌಸಿಯು ಪಂಜಾಬ್ ಅನ್ನು ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ವಿಲೀನೀಕರಣಗೊಳಿಸಿದನು. ವಿದ್ಯಾರ್ಥಿಗಳೇ, ಆಂಗ್ಲೋ ಮರಾಠ ಯುದ್ಧವನ್ನ ಕುರಿತು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಆಗ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತ ಲಾರ್ಡ್ ವೆಲ್ಲೆಸ್ಲಿ ಸಾಮ್ರಾಜ್ಯ ವಿಸ್ತರಣಾ ನೀತಿಗಾಗಿ ಅವನೊಂದು ನೀತಿಯನ್ನ ಜಾರಿಗೆ ತಂದ. ಯಾವುದು ಮಕ್ಕಳೇ? ನೆನಪು ಮಾಡ್ಕೊಳ್ಳಿ, ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಅವರು ಅತ್ಯಂತ ಸುಲಭವಾಗಿ ಕೆಲವು ಸಾಮ್ರಾಜ್ಯಗಳನ್ನ ನೇರವಾಗಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಮಾಡಿಕೊಂಡ್ರು. ಹಾಗೆ ಇನ್ನೊಂದು ವಿಸ್ತರಣಾವಾದಿ ನೀತಿಯ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳೇ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ನೋಡಿ, ಇದನ್ನ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತ ಲಾರ್ಡ್ ಡಾಲೌಸಿ ಅವನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರುವುದರ ಮೂಲಕ ಭಾರತದಲ್ಲಿ ಮತ್ತೊಂದು ವಿಸ್ತರಣಾ ನೀತಿಯನ್ನ ಅನುಸರಿಸಿದ. ಮಕ್ಕಳೇ, ಲಾರ್ಡ್ ಡಾಲೌಸಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ನಂತರ ಅವನು ಭಾರತದಲ್ಲಿ ಮತ್ತೊಂದು ವಿಸ್ತರಣಾ ನೀತಿಯನ್ನ ಅನುಸರಿಸಿದ. ಅದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. 1848 ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಲಾರ್ಡ್ ಡಾಲೌಸಿ ಭಾರತಕ್ಕೆ ಬಂದ. ಭಾರತದ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವಂತ ಅಂತಿಮ ಪ್ರಯತ್ನವನ್ನ ಲಾರ್ಡ್ ಡಾಲೌಸಿ ನಡೆಸಿದ. ಲಾರ್ಡ್ ಡಾಲೌಸಿಯು ತನ್ನ ವಿಸ್ತರಣಾ ನೀತಿಗಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಇದನ್ನ ಸಾಧಿಸಿದನು. ಮಕ್ಕಳೇ, ಭಾರತದಲ್ಲಿ ದತ್ತು ಪುತ್ರರನ್ನ ತೆಗೆದುಕೊಳ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಪ್ರದಾಯ. ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದಲ್ಲಿ ಯಾವುದೇ ರಾಜರಿಗೆ ಮಕ್ಕಳಾಗದಿದ್ರೆ ಅವ್ರು ಏನ್ ಮಾಡ್ತಾ ಇದ್ರು? ದತ್ತು ಪುತ್ರರನ್ನ ತೆಗೆದುಕೊಳ್ತಾ ಇದ್ರು. ಆ ದತ್ತು ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕು ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ಅದನ್ನ ಕಾಣಬಹುದಾಗಿದೆ. ಆದರೆ ಆ ದತ್ತು ಮಕ್ಕಳಿಗೆ ಏನು ಉತ್ತರಾಧಿಕಾರದ ಹಕ್ಕಿತ್ತು, ದತ್ತು ಮಕ್ಕಳನ್ನ ತೆಗೆದುಕೊಳ್ಬಹುದಿತ್ತು, ಆ ನೀತಿಯ ವಿರುದ್ಧ ಈಗ ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ತರುವ ಮೂಲಕ ಭಾರತದಲ್ಲಿ
ಸಾಮ್ರಾಜ್ಯ ವಿಸ್ತರಣಾ ನೀತಿಯನ್ನ ಇವನು ಮುಂದುವರಿಸಿ ಭಾರತದಲ್ಲಿ ಸಂಪೂರ್ಣ ಸಾಮ್ರಾಜ್ಯ ವಿಸ್ತರಣೆಯ ಕಾರ್ಯವನ್ನ ಇವನು ಕೈಗೊಂಡನು. ಮಕ್ಕಳೇ, ಲಾರ್ಡ್ ಡಾಲೌಸಿಯು ಜಾರಿಗೊಳಿಸಿದಂತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ನಿಬಂಧನೆಗಳನ್ನ ಈಗ ನಾವು ಅಧ್ಯಯನವನ್ನ ಮಾಡೋಣ. ಮಕ್ಕಳೇ, ಈ ನೀತಿಯ ನಿಯಮಗಳು: ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ. ಮತ್ತೊಮ್ಮೆ ತಿಳ್ಕೊಳ್ಳಿ ಮಕ್ಕಳೇ, ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ. ಆ ರಾಜ್ಯವು ಬ್ರಿಟಿಷರ ಸಂಸ್ಥಾನಕ್ಕೆ ನೇರವಾಗಿ ಸೇರ್ಪಡೆಯಾಗ್ತಾ ಇತ್ತು. ಅಂತ ರಾಜ್ಯಗಳನ್ನು ಬ್ರಿಟಿಷರು ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳಲಾಗುತ್ತಿತ್ತು. ಮಕ್ಕಳೇ, ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಭಾರತದ ಅನೇಕ ರಾಜ್ಯಗಳು ಈ ನೀತಿಗೆ ಒಳಪಟ್ಟವು. ಆ ರಾಜ್ಯಗಳನ್ನ ಈಗ ನಾವು ಗುರುತಿಸೋಣ. ಮಕ್ಕಳೇ, ಈ ನೀತಿಗೆ ಒಳಪಟ್ಟಂತ ಭಾರತದ ಪ್ರಮುಖ ರಾಜ್ಯಗಳೆಂದರೆ ಸತಾರಾ, ಸಂಬಲ್ಪುರ, ಅದೇ ರೀತಿ ಜೈಪುರ, ಝಾನ್ಸಿ, ನಾಗಪುರ ಇವು ಪ್ರಮುಖವಾದಂತಹ ರಾಜ್ಯಗಳಾಗಿವೆ. ಈ ರಾಜ್ಯಗಳ ರಾಜರಿಗೆ ಮಕ್ಕಳಿಲ್ಲದಿರುವುದನ್ನು ಮೊದಲೇ ಅರಿತಿದ್ದಂತಹ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಡಾಲೌಸಿ ಈ ನೀತಿಯನ್ನು ರಾಜಕೀಯ ಅಸ್ತ್ರವಾಗಿ ಜಾರಿಗೊಳಿಸಿದನು. ವಿದ್ಯಾರ್ಥಿಗಳೇ, ಈ ಡಾಲೌಸಿಯು ಜಾರಿಗೊಳಿಸಿದಂತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪರಿಣಾಮವಾಗಿ ಭಾರತದ ಅನೇಕ ರಾಜ ಮನೆತನಗಳು ಈ ನೀತಿಯ ವಿರುದ್ಧ ಹೋರಾಟವನ್ನ ಮಾಡಿದ್ರು. ಇದರ ಪರಿಣಾಮವಾಗಿ 1857ರ ಇದು ಸಿಪಾಯಿ ದಂಗೆಯಲ್ಲಿ ಸ್ಫೋಟಗೊಳ್ತು. ನಾವು ನೋಡ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನೋಡಿ ಭಾವಚಿತ್ರದಲ್ಲಿ ದತ್ತುಪುತ್ರರನ್ನ ತೆಗೆದುಕೊಂಡು ಕಟ್ಟಿಕೊಂಡು ಬೆನ್ನಿಗೆ ಹೋರಾಟವನ್ನ ಮಾಡ್ತಾ ಇದ್ದಾಳೆ. ಹೀಗೆ ನೋಡಿ, ಈ ಒಂದು ಭಾವಚಿತ್ರಗಳಲ್ಲಿ ನಾವು ಗಮನಿಸಬಹುದು, ಭಾರತದಲ್ಲಿ ಈ ಒಂದು ನೀತಿಯ ವಿರುದ್ಧ ಅನೇಕ ಕಡೆ ದಂಗೆಗಳಾದವು, ಅನೇಕ ಸಾವು ನೋವುಗಳು ಸಹ ಉಂಟಾದವು. ಇದು ಮುಂದೆ 1857ರ ದಂಗೆಯಲ್ಲಿ ಇದು ಅತ್ಯಂತ ಪ್ರಬಲವಾಗಿ ಸ್ಫೋಟವನ್ನ ಗೊಂಡಿತು. ಮಕ್ಕಳೇ, ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಒಂದು ಅಧ್ಯಾಯದಲ್ಲಿ ಸಮಗ್ರವಾಗಿ ನಾವು ಮೊದಲನೆಯ ಆಂಗ್ಲೋ ಮರಾಠ ಯುದ್ಧಗಳು, ಎರಡನೇ ಆಂಗ್ಲೋ ಮರಾಠ ಯುದ್ಧ, ಮೂರನೆಯ ಆಂಗ್ಲೋ ಮರಾಠ ಯುದ್ಧ, ಸಿಖ್ ಯುದ್ಧಗಳು, ಹಾಗೇನೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಎರಡು ಪ್ರಮುಖವಾದಂತಹ ವಿಸ್ತರಣಾ ನೀತಿಗಳು, ಇವುಗಳನ್ನ ಕುರಿತು ನಾವು ಸಮಗ್ರವಾಗಿ ಅಧ್ಯಯನವನ್ನ ಮಾಡಿದೆವು. ಈಗ ಮಕ್ಕಳೇ, ಎಲ್ಲರೂ ಕೂಡ ತಮ್ಮ ನೋಟ್ಬುಕ್ ಪೆನ್ನನ್ನು ತೆಗೆದುಕೊಳ್ಳಿ. ಈ ಒಂದು ಅಧ್ಯಾಯದಲ್ಲಿ ಸಮಗ್ರವಾದಂತಹ ಮೌಲ್ಯಮಾಪನದ ಪ್ರಶ್ನೆಗಳನ್ನ ನಾನು ನಿಮಗೆ ಹೇಳ್ತೇನೆ. ಇವುಗಳನ್ನ ಬರೆದು ಇವುಗಳಿಗೆ ಉತ್ತರವನ್ನ ನೀವು ಬರೆಯಬೇಕು. ಈಗ ಮಕ್ಕಳೇ, ಆಂಗ್ಲೋ ಮರಾಠ ಯುದ್ಧದಲ್ಲಿನ ಮೌಲ್ಯಮಾಪನದ ಪ್ರಶ್ನೆಗಳನ್ನ ಬರ್ಕೊಳ್ಳಿ. ಪ್ರಶ್ನೆ: ಮೊದಲನೆಯ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು ಮತ್ತು ಯುದ್ಧದ ಮುನ್ನಡೆಯನ್ನು ತಿಳಿಸಿ. ಮೊದಲನೆಯ ಆಂಗ್ಲೋ ಮರಾಠ ಯುದ್ಧದ ಕಾರಣ ಮತ್ತು ಮುನ್ನಡೆಯನ್ನು ತಿಳಿಸಿ. ಮುಂದಿನ ಪ್ರಶ್ನೆ: ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮವನ್ನು ತಿಳಿಸಿ. ಬರ್ಕೊಟ್ರ ಮಕ್ಕಳೇ? ಮುಂದಿನ ಪ್ರಶ್ನೆ: ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು?
ಹಾಗೂ ಯುದ್ಧದ ಮುನ್ನಡೆಯನ್ನು ವಿವರಿಸಿ. ಮಕ್ಕಳೇ ಮತ್ತೊಂದ್ಸರಿ ಹೇಳ್ತೀನಿ, ಬರ್ಕೊಳ್ಳಿ. ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು ಮತ್ತು ಯುದ್ಧದ ಮುನ್ನಡೆಯನ್ನು ತಿಳಿಸಿ. ಮುಂದಿನ ಪ್ರಶ್ನೆ, ಎರಡನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನು ತಿಳಿಸಿ. ಎರಡನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನು ತಿಳಿಸಿ. ಮುಂದಿನ ಪ್ರಶ್ನೆ, ಮೂರನೇ ಆಂಗ್ಲೋ ಮರಾಠ ಯುದ್ಧದ ಕಾರಣ ಮತ್ತು ಯುದ್ಧದ ಮುನ್ನಡೆಯನ್ನು ತಿಳಿಸಿ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ, ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನು ತಿಳಿಸಿ. ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ, ಯುದ್ಧ ತಂತ್ರವಿಲ್ಲದೆ ಬ್ರಿಟಿಷರು ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಿಸಲು ಅನುಸರಿಸಿದ ನೀತಿಗಳು ಯಾವುವು? ಮಕ್ಕಳೇ ಬರ್ಕೊಂಡ್ರ? ಯುದ್ಧ ತಂತ್ರ ನೀತಿ ಇಲ್ಲದೆ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಅನುಸರಿಸಿದ ನೀತಿಗಳು ಯಾವುವು? ಮಕ್ಕಳೇ ಮುಂದಿನ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೊಳಿಸಿದರೋ ಈ ಪದ್ಧತಿಯನ್ನು ಜಾರಿಗೊಳಿಸಲು ಸಹಕಾರವಾದಂಥ ಅಂಶಗಳು ಯಾವುವು? ಮಕ್ಕಳೇ ಮುಂದಿನ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು? ಮಕ್ಕಳೇ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು? ಮುಂದಿನ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಬ್ರಿಟಿಷರು ಜಾರಿಗೆ ತಂದಿದ್ದರ ಅನುಕೂಲಗಳೇನು? ಮತ್ತೊಮ್ಮೆ, ಬ್ರಿಟಿಷರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದ್ದರಿಂದ ಅವರಿಗಾದ ಅನುಕೂಲಗಳೇನು? ಮಕ್ಕಳೇ ಮುಂದಿನ ಪ್ರಶ್ನೆ, ಆಂಗ್ಲೋ ಸಿಖ್ ಯುದ್ಧಕ್ಕೆ ಕಾರಣಗಳೇನು ಮತ್ತು ಪರಿಣಾಮಗಳನ್ನು ತಿಳಿಸಿ. ಆಂಗ್ಲೋ ಸಿಖ್ ಯುದ್ಧಕ್ಕೆ ಕಾರಣಗಳೇನು ಮತ್ತು ಪರಿಣಾಮಗಳನ್ನು ತಿಳಿಸಿ. ಮಕ್ಕಳೇ ಮುಂದಿನ ಪ್ರಶ್ನೆ, ಭಾರತದ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಂಸ್ಥಾನದಲ್ಲಿ ವಿಲೀನೀಕರಣಗೊಳಿಸುವ ಅಂತಿಮ ಪ್ರಯತ್ನ ನಡೆಸಿದವನು ಯಾರು? ಇನ್ನೊಮ್ಮೆ ಪ್ರಶ್ನೆ ಬರ್ಕೊಳ್ಳಿ ಮಕ್ಕಳೇ. ಭಾರತದ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಂಸ್ಥಾನದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನು ನಡೆಸಿದವನು ಯಾರು? ಕ್ವೆಶ್ಚನ್ ಮಾರ್ಕ್. ಈ ನೀತಿಯನ್ನು ಇದನ್ನು ಅನುಸರಿಸಲು ಅವನು ಅನುಸರಿಸಿದ ನೀತಿ ಯಾವುದು? ಮಕ್ಕಳೇ ಮುಂದಿನ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಹಾಗೂ ಅದರ ನಿಬಂಧನೆಗಳನ್ನು ತಿಳಿಸಿ. ಮಕ್ಕಳೇ ಮುಂದಿನ ಪ್ರಶ್ನೆ, ಭಾರತದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟ ಭಾರತದ ರಾಜ್ಯಗಳು ಯಾವುವು? ಭಾರತದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟ ಸಂಸ್ಥಾನಗಳು ಯಾವುವು? ಮುಂದಿನ ಪ್ರಶ್ನೆ ಮಕ್ಕಳೇ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೊಳಿಸಿದ್ದರಿಂದ ಬ್ರಿಟಿಷರಿಗಾದ ಅನುಕೂಲಗಳೇನು? ಬರ್ಕೊಂಡ್ರ ಮಕ್ಕಳೇ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೊಳಿಸಿದ್ದರಿಂದ ಬ್ರಿಟಿಷರಿಗಾದ ಅನುಕೂಲಗಳೇನು? ಮಕ್ಕಳೇ, ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನೀವು ನೋಟ್ ಪುಸ್ತಕದಲ್ಲಿ ಉತ್ತರಗಳನ್ನ ಬರೆದು ಪರೀಕ್ಷೆ ತಯಾರಿ ನಡೆಸಿ. ಇಲ್ಲಿಯವರೆಗೂ
ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಪಾಠವನ್ನ ಸಮಗ್ರವಾಗಿ ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.